ಕ್ರಿಕೆಟಿಗ ಅಜಿಂಕ್ಯ ರಹಾನೆಯವರ ಯಶಸ್ಸಿನ ಹಿಂದಿರುವ ತಾಯಿಯ ಮಹತ್ಯಾಗ. 8 ಕಿಲೋಮೀಟರ್ ಕಾಲ್ನಡಿಗೆ ಆಟೋಗೆ ದುಡ್ಡಿಲ್ಲದ ದಿನಗಳು. ರಹಾನೆಯವರ ಯಶಸ್ಸಿನ ಹಿಂದಿದೆ ಅಪ್ಪ ಅಮ್ಮನ ಕಣ್ಣೀರಿನ ಕತೆ. ವೀಕ್ಷಕರ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಭಾರತೀಯ ಕ್ರಿಕೆಟ್ನಲ್ಲಿ ತಾರೆಯಾಗಿ ಹೊಳೆಯುವುದಂದ್ರೆ ಅದು ಕೇವಲ ಪ್ರತಿಭೆಯಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಅದರ ಹಿಂದೆ ರಕ್ತ, ಬೆವರು ಹಾಗೂ ವರ್ಷಗಳ ತ್ಯಾಗ ಇರುತ್ತೆ. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರುವ ಭಾರತದ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆಯವರ ಸಾಧನೆಯನ್ನ ಇಡೀ ದೇಶವೇ ಕೊಂಡಾಡ್ತಾ ಇದೆ. ಆದರೆ ಮಹಾರಾಷ್ಟ್ರದ ಅತ್ಯಂತ ಸಾಧಾರಣ ಕುಟುಂಬದ ಈ ಹುಡುಗ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಗೆದ್ದ ಮಹಾಗೋಡಿಯಾಗಿ ಬೆಳೆದಿದ್ದ ಹೇಗೆ? ಆರ್ಥಿಕ ಸಂಕಷ್ಟದ ನಡುವೆಯೂ ಪ್ರತಿದಿನ 8 ಕಿಲೋಮೀಟರ್ ನಡೆದುಕೊಂಡು ಮಗನನ್ನ ತರಬೇತಿಗೆ ಕರೆದೊಯ್ತಾ ಇದ್ದ ತಾಯಿ ಹಾಗೂ 7 ವರ್ಷದ ಮಗನಿಗೆ ಧೈರ್ಯ ತುಂಬಲು ಟ್ರೈನ್ನಲ್ಲಿ ಹಿಂದೆ ಕುಳಿತು ಕಣ್ಣೀರಿಡ್ತಾ ಇದ್ದ ತಂದೆ. ಈ ಪೋಷಕರ ಕಣ್ಣೀರಿನ ಕತೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವಂಥದ್ದು. ರಹಾನೆಯವರ ಯಶಸ್ಸಿನ ಹಿಂದಿರುವ ಆ ಕಣ್ಣೀರಿನ ಪಯಣವನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಅಜಿಂಕ್ಯ ರಹಾನೆಯವರು ತಮ್ಮ ಬಾಲ್ಯದ ದಿನಗಳನ್ನ ನೆನಪಿಸಿಕೊಳ್ತಾ ಭಾವುಕರಾಗಿದ್ರು. ನಾನಿಂದು ಭಾರತ ತಂಡದ ಜರ್ಸಿ ತೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ನನ್ನ ತಾಯಿಗೆ ಸಲ್ಲಬೇಕು ಅಂತ ರಹಾನೆಯವರು ಹೆಮ್ಮೆಯಿಂದ ಹೇಳಿದ್ದಾರೆ. ರಹಾನೆಯವರ ಕುಟುಂಬದ ಆರ್ಥಿಕ ಸ್ಥಿತಿ ಎಷ್ಟು ಸಂಕಷ್ಟದಲ್ಲಿತ್ತಂದ್ರೆ ಪ್ರತಿದಿನ ಆಟೋ ಅಥವಾ ರೌಂಡ್ ರಿಕ್ಷಾಗೆ ನೀಡಲು ಅವರ ಬಳಿ ಹಣನೇ ಇರಲಿಲ್ಲ. ಹೀಗಾಗಿ ರಹಾನೆಯವರ ತಾಯಿ ತಮ್ಮ ಒಂದು ತೋಳಿನಲ್ಲಿ ತಮ್ಮ ಸಣ್ಣ ಮಗನನ್ನ, ಇನ್ನೊಂದು ತೋಳಿನಲ್ಲಿ ರಹಾನೆಯವರ ಭಾರವಾದ ಕ್ರಿಕೆಟ್ ಕಿಟ್ ಬ್ಯಾಗ್ ಅನ್ನ ಹೊತ್ಕೊಂಡು ಪ್ರತಿದಿನ 8 ಕಿಲೋಮೀಟರ್ ದೂರದ ತರಬೇತಿ ಕೇಂದ್ರಕ್ಕೆ ನಡೆದುಕೊಂಡೇ ಕರ್ಕೊಂಡು ಹೋಗ್ತಾ ಇದ್ರು. ಕ್ರಿಕೆಟ್ ಅಭ್ಯಾಸ ಮುಗಿದ ನಂತರ ಸಣ್ಣ ವಯಸ್ಸಿನ ರಹಾನೆಯವರು ತೀವ್ರವಾಗಿ ದಣಿದು ಹೋಗ್ತಾ ಇದ್ರು. ಅಮ್ಮ, ಇವತ್ತು ನಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆಟೋದಲ್ಲಿ ಹೋಗೋಣ ಅಂತ ತಾಯಿ ಬಳಿ ಹಠ ಹಿಡಿತಾ ಇದ್ರು. ಆದ್ರೆ ಆಟೋಗೆ ನೀಡಲು ಹಣವಿಲ್ಲದ ಆ ತಾಯಿ ಏನ್ ತಾನೇ ಮಾಡಲು ಸಾಧ್ಯ? ಮಗನ ಮಾತು ಕೇಳಿ ಆ ತಾಯಿ ಮೌನವಾಗಿ ನಿಂತು ಬಿಡ್ತಾ ಇದ್ರು. ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡ ರಹಾನೆ ಅವರು ಮುಂದೆ ಹಠ ಮಾಡುವುದನ್ನೇ ಬಿಟ್ಬಿಟ್ರು. ಹೌದು, ಆ ಕುಟುಂಬಕ್ಕೆ ವಾರದಲ್ಲಿ ಕೇವಲ ಒಂದೇ ಒಂದು ದಿನ ಮಾತ್ರ ಆಟೋದಲ್ಲಿ ಪ್ರಯಾಣ ಮಾಡುವಷ್ಟು ಆರ್ಥಿಕ ಸಾಮರ್ಥ್ಯ. ಉಳಿದ 6 ದಿನಗಳು ಕಾಲ್ನಡಿಗೆಯೇ ಗತಿಯಾಗಿತ್ತು. ಆ ಬೆವರು, ಆ ಕಷ್ಟವೇ ಮುಂದೆ ರಹಾನೆಯವರನ್ನ ಮೈದಾನದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಯನ್ನ ಎದುರಿಸುವಂತೆ ಗಟ್ಟಿ ಮಾಡಿತ್ತು. ಇನ್ನು ಕೇವಲ ತಾಯಿ ಮಾತ್ರವಲ್ಲ, ರಹಾನೆಯವರ ತಂದೆಯ ತ್ಯಾಗವೂ ಕೂಡ ಇಲ್ಲಿ ನಾವು ಗಮನಿಸಬೇಕಾದದ್ದು. ರಹಾನೆಯವರಿಗೆ ಕೇವಲ 7 ವರ್ಷ ವಯಸ್ಸಿದ್ದಾಗ ಅವರ ತಂದೆ ಅವರನ್ನ ಡೊಂಬಿವ್ಲಿ ರೈಲು ನಿಲ್ದಾಣಕ್ಕೆ ಕರೆತಂದು ಅಲ್ಲಿಂದ CST ರೈಲು ಹತ್ತಿ ಒಬ್ಬನೇ ತರಬೇತಿಗೆ ಹೋಗುವಂತ ಹೇಳಿ ಹೋಗ್ತಾ ಇದ್ರು. 7 ವರ್ಷದ ಸಣ್ಣ ಮಗುವಿಗೆ ಮುಂಬೈನಂತಹ ಮಹಾನಗರದಲ್ಲಿ ಕಷ್ಟಕರವಾದ ಲೋಕಲ್ ಟ್ರೈನ್ ನಲ್ಲಿ ಒಂಟಿಯಾಗಿ ಪ್ರಯಾಣಿಸೋದು ಸಣ್ಣ ವಿಷಯವಾಗಿರಲಿಲ್ಲ. ಆದ್ರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಇತ್ತು. ಏನಂದ್ರೆ ತಂದೆ ಮಗನನ್ನ ಒಂಟಿಯಾಗಿ ಕಳುಹಿಸ್ತಾ ಇದ್ರು. ಮಗನಿಗೆ ತಿಳಿಯದಂತೆ ಅದೇ ರೈಲಿನ ಹಿಂದಿನ ಬೋಗಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಮಗ ಸುರಕ್ಷಿತವಾಗಿ ತಲುಪುತ್ತಾನ, ಆತ ಸ್ವಾವಲಂಬಿ ಆಗಿದ್ದಾನ ಅನ್ನೋದನ್ನ ದೂರದಿಂದಲೇ ಕಣ್ಣಿಟ್ಟು ನೋಡ್ತಾ ಇದ್ರು. ಮಗ ಬೆಳಿಬೇಕು, ದಿಟ್ಟತನವನ್ನ ಕಲಿಬೇಕು ಅನ್ನೋದು ಅವರ ತಂದೆಯ ಉದ್ದೇಶವಾಗಿತ್ತು. ಪೋಷಕರ ಈ ಅಪಾರ ತ್ಯಾಗ ಹಾಗೂ ಸಾಲು ಸಾಲು ಸವಾಲುಗಳನ್ನ ಮೆಟ್ಟಿ ನಿಂತ ರಹಾನೆಯವರು ಮುಂದೆ ಭಾರತೀಯ ಕ್ರಿಕೆಟ್ನ ಮಹಾಗೋಡಿಯಾಗಿ ಬೆಳೆದು ನಿಂತರು. ಕೊಹ್ಲಿ ಅವರಿಗೆ, ಧೋನಿ ಅವರಿಗೆ ಸಿಕ್ಕಷ್ಟು ಸುಲಭದ ಅವಕಾಶಗಳು ರಹಾನೆಯವರಿಗೆ ಸಿಗಲಿಲ್ಲ. ಆದ್ರೆ ಸಿಕ್ಕ ಅವಕಾಶಗಳಲ್ಲೇ ವಿದೇಶಿ ಮಣ್ಣಿನಲ್ಲಿ ಭಾರತದ ತ್ರಿರಂಗ ಧ್ವಜವನ್ನು ಹಾರಿಸಿದ್ರು. 2020-21 ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಪ್ರಮುಖ ಆಟಗಾರರಿಲ್ಲದಿದ್ರೂ ತಂಡವನ್ನು ನಾಯಕನಾಗಿ ಮುನ್ನಡೆಸಿ ಸಾಧಿಸಿದ ಐತಿಹಾಸಿಕ ಟೆಸ್ಟ್ ಗೆಲುವು ಕ್ರಿಕೆಟ್ ಇತಿಹಾಸದಲ್ಲಿ ಅಮರವಾಗಿದೆ. ಇವತ್ತು ರಹಾನೆಯವರು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ರು. ಅವರ ತಂದೆ ತಾಯಿಗೆ ಅವರು ಇಂದಿಗೂ ಅದೇ ಹಳೆಯ ಹುಡುಗ ಅಷ್ಟೇ. ವೀಕ್ಷಕರ, ಯಾವುದೇ ಹಿನ್ನೆಲೆ ಇಲ್ಲದೆ ಬಡತನದ ಬೀದಿಗಳಿಂದ ಬಂದು ದೇಶದ ನಾಯಕನಾಗಿ ಬೆಳೆದ ಅಜಿಂಕ್ಯ ರಹಾನೆಯವರ ಈ ಪಯಣ ಪ್ರತಿಯೊಬ್ಬ ಯುವಕರಿಗೂ ಸ್ಫೂರ್ತಿಯಾಗುತ್ತೆ. ಪೋಷಕರ ತ್ಯಾಗ ಹಾಗೂ ಆಟಗಾರನ ಶ್ರಮ ಒಂದಾದ್ರೆ ಎಂತಹ ಪವಾಡ ಬೇಕಾದ್ರೂ ಸಾಧ್ಯ ಅನ್ನುವುದಕ್ಕೆ ರಹಾನೆಯವರ ಈ ಯಶಸ್ಸೇ ಸಾಕ್ಷಿ. ಅಜಿಂಕ್ಯ ರಹಾನೆಯವರ ಈ ಭಾವನಾತ್ಮಕ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿಕೊಡಿ ಹಾಗೂ ಇದೇ ತರಹ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.